ನೋಡಿ, ತಮ್ಮೆಲ್ಲರ ಗಮನದಲ್ಲಿದೆ, 2018 ಕಾಂಗ್ರೆಸ್ ಜೊತೆ ಮಾನ್ಯ ಕುಮಾರಣ್ಣವರು ಸರ್ಕಾರ ರಚನೆ ಮಾಡಿದ ಸಂದರ್ಭದಲ್ಲಿ ಅದರ ಒಂದು ವರ್ಷದ ಸರಿಸುಮಾರಿಗೆ 19ಕ್ಕೆ ಚುನಾವಣೆ ಬರುತ್ತೆ, ಲೋಕಸಭಾ ಚುನಾವಣೆ. ಸಹಜವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜನತಾದಳ ಪಕ್ಷ ಅತಿ ಹೆಚ್ಚು ಬಲಿಷ್ಠವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರತಿನಿತ್ಯ ಸ್ಥಳೀಯವಾಗಿ ಕಾಂಗ್ರೆಸ್ಸು JDSನ ಕಾರ್ಯಕರ್ತರುಗಳು ಪ್ರತಿನಿತ್ಯ ಇವತ್ತು ಎದುರಾಳಿಗಳು, ನೇರ ಎದುರಾಳಿಗಳು, ಹೊಡೆದಾಟ ಬಡದಾಟ ಮಾಡ್ಕೋತಾರೆ, ರಾಜಕಾರಣ ಮಾಡಬೇಕಾದ್ರೆ ಮಾಡ್ತಾರೆ. ಹಾಗಾಗಿ ದಟ್ ಈಸ್ ಎನ್ ಅನ್ಯಾಚುರಲ್ ಅಲಯನ್ಸ್ 19ರಲ್ಲಿ ಆದಂಥದ್ದು. ದಿಸ್ ಈಸ್ ಮೋರ್ ನ್ಯಾಚುರಲ್ ಅಲಯನ್ಸ್. ಈಗಾಗಲೇ ನಾವು ನಮ್ಮ ಕಾರ್ಯಕರ್ತರನ್ನ ಒಗ್ಗೂಡಿಸ್ಲಿಕ್ಕೆ ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಪ್ರಚಾರ ಕೈಗೊಳ್ಳಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸಭೆಗಳು ಪ್ರಾರಂಭ ಆಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಜಂಟಿ ಸಭೆಗಳು, ಇವತ್ತು BJP ಪಕ್ಷವನ್ನು ಕೂಡ BJP ಪಕ್ಷದ ಕಾರ್ಯಕರ್ತರು, ತಳಹಂತದ ಕಾರ್ಯಕರ್ತರು, ನಮ್ಮ ತಳಹಂತದ ಕಾರ್ಯಕರ್ತರು ಇಬ್ಬರು ಒಗ್ಗಟ್ಟಾಗಿ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬಯಕೆ. ಹಾಗಾಗಿ ಜಂಟಿ ಸಭೆಗಳು ಪ್ರಾರಂಭ ಮಾಡ್ತೇವೆ ಅತಿ ಶೀಘ್ರದಲ್ಲಿ. ವಿಶೇಷವಾಗಿ ಬರೀ ಕನಕಪುರ ಇದು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸ್ಟ್ರಾಟಜಿ ಏನಿಲ್ಲ. ಸ್ಟ್ರಾಟಜಿ ಅಂತಕ್ಕಂಥದ್ದು 28 ಲೋಕಸಭಾ ಕ್ಷೇತ್ರದ ಸ್ಟ್ರಾಟಜಿ ಇದೆ, ಜೊತೆಗೆ ಬೆಂಗಳೂರು ಗ್ರಾಮಾಂತರದ್ದು ಸ್ಟ್ರಾಟಜಿ ಇದ್ದಂಥ ಸಂದರ್ಭದಲ್ಲಿ ಸ್ಟ್ರಾಟಜಿಗಳು ಹಲವಾರು ಸಂದರ್ಭದಲ್ಲಿ ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡ್ತಕ್ಕಂಥ ವಿಚಾರ, ಅದನ್ನು ನಾವು ಬಹಿರಂಗವಾಗಿ ವ್ಯಕ್ತಪಡಿಸ್ತಕ್ಕಂಥದ್ದಲ್ಲ. ಅಲ್ಟಿಮೇಟ್ಲಿ ಏನು ಮಾಡಬೇಕು, JDS ಅವರು BJP ಅವರು ಕೂತು ಮಾಡ್ತೇವೆ. ಫಲಿತಾಂಶ ಬಹುಶಃ ಪ್ರಜ್ಞಾವಂತರ ಮತದಾರರ ಕೈಯಲ್ಲಿದೆ. ಮುಂದಿನ ತಿಂಗಳು 26ನೇ ತಾರೀಕು ಅವರು ಪ್ರಜ್ಞಾವಂತಿಕೆಯಲ್ಲಿ, ಭಾಳ ಬುದ್ಧಿವಂತಿಕೆಯಲ್ಲಿ ಮತ ಚಲಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಿರೀಕ್ಷಿಸ್ತೀವಿ. ಒಂದು ಸೆಕೆಂಡ್ ಅಣ್ಣ, ಒಂದು ಸೆಕೆಂಡ್. ಒಂದು ನಾನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ರಾಮನಗರ ಜಿಲ್ಲೆನಲ್ಲಿ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರುಗಳ ಉದ್ದಟತನದ ಮಾತುಗಳೇನಿದೆ, ಬಹುಶಃ ಇದು ಅವ್ರಿಗೆ ಮುಳುವಾಗ್ತಕ್ಕಂಥದ್ರೆ ಯಾವುದೇ ಸಂಶಯ ಇಲ್ಲ. ಅವ್ರು ಏನು ಬೇಕಾದ್ರೂ ಮಾತನಾಡ್ಬೋದು. ಬಹುಶಃ ಈ ಮಾತುಗಳು ಅವರ ಒಂದು ಚುನಾವಣೆಯ ಸೋಲಿನ ಒಂದು ಭೀತಿ, ಹತಾಶೆ ಮನೋಭಾವ ಇವತ್ತು ಅವ್ರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಮಾತನಾಡ್ತಾ ಇದ್ದಾರೆ. ಇವತ್ತು ಜಿಲ್ಲೆಯ ಜನತೆ, ಬೆಂಗಳೂರು ಗ್ರಾಮಾಂತರದ ಎಲ್ಲ ಕ್ಷೇತ್ರದ ಜನತೆ ಭಾಳ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಇದ್ದಾರೆ. ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ಅಭ್ಯರ್ಥಿಗೆ ಜನ ಮತ ನೀಡಿ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ನಾವು ನಂಬಿದ್ದೀವಿ. ನಾನು ಒಂದು ನಿಮಿಷ ಅಣ್ಣ, ನಾವು ನಮ್ಮ JDS ಪಕ್ಷವನ್ನು ವಿಲೀನ ಮಾಡ್ಕೊಂಡಿಲ್ಲ. ವಿ ಹ್ಯಾವ್ ನಾಟ್ ಮರ್ಜ್ಡ್ ಅವರ್ ಪಾರ್ಟಿ. ಒಂದು ನಿಮಿಷ, ನಾನು ನಮ್ಮ ಬೆಂಬಲವನ್ನು ಸೂಚಿಸಿದ್ದೇವೆ. ಪಕ್ಷದ ಕಡೆಯಿಂದ ವರಿಷ್ಠರು ನಮ್ಮ ಬೆಂಬಲವನ್ನು ಸೂಚಿಸಿದ್ದೇವೆ. ಈಗಾಗಲೇ ಪ್ರಾರಂಭಿಕವಾಗಿ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಜೊತೆಯಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಾನು ಈಗ ಹೇಳ್ತಾ ಇದ್ದೇನಲ್ಲ, ಇದು ದೇಶದ ಚುನಾವಣೆ, ನಾವು ಒಂದು ಪ್ರಾದೇಶಿಕ ಪಕ್ಷ. ನಾವು ವಿಧಾನಸಭಾ ಚುನಾವಣೆಯಲ್ಲಿ ಕೇಳ್ತಕ್ಕಂಥ ಸ್ಥಾನಗಳು, ಪಡಿತಕ್ಕಂಥ ಸ್ಥಾನಗಳು ಹೆಚ್ಚಾಗಿರುತ್ತೆ. ಆದರೆ ಇಲ್ಲಿ ನಾವು ದುರಾಸೆ ಬೀಳ್ತಾ ಇಲ್ಲ. ನಾವು 3 ಸ್ಥಾನ ಕೇಳ್ತಾ ಇರೋದು. ಆ 3 ಸ್ಥಾನಕ್ಕೆ ನಾವು ಸೀಮಿತವಾಗಿ ಕೆಲಸ ಮಾಡ್ತೇವೆ. ನಾವು ತೃಪ್ತಿಯುತವಾಗಿ ಕೆಲಸ ಮಾಡ್ತೇವೆ. ನೋಡಿ, ಇವತ್ತು ಈ ಒಂದು ಮೈತ್ರಿ ಏನಿದೆ, ಮೈತ್ರಿ ಅತ್ಯಂತ ಆರೋಗ್ಯಕರವಾಗಿ ನಡಿಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಆಸೆ ಪಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಕೂಡ ಅದೇ ರೀತಿ ಭಾಳ ಹುಮ್ಮಸ್ಸಿನಿಂದ ಭಾಳ ಆರೋಗ್ಯಕರವಾದಂಥ ಒಂದು ಮೈತ್ರಿ ಆಗಬೇಕು. 19ರ ಕಾಂಗ್ರೆಸ್ ಜೊತೆ ಮಾಡ್ಕೊಂಡಂಥ ಮೈತ್ರಿ ಏನಿತ್ತು
ಆ ರೀತಿಯಾದಂಥ ಅನೈತಿಕವಾದಂಥ ಮೈತ್ರಿ ಆಗಬಾರ್ದು ಅಂತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಭಾವನೆ. ಹಾಗಾಗಿ ಇದಕ್ಕೆ ನಾವು ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಮೈತ್ರಿ ಧರ್ಮವನ್ನು ನಾವು ಪಾಲನೆ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.